ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಏನಿದು ಕಲರ್ ಅಕ್ಕಿ ಇದೆ, ಯಾವುದಾದ್ರೂ ಮದುವೆಗೆ ಏನಾದರೂ ಅಕ್ಕಿ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹಾಗೆಲ್ಲ ಏನೂ ಇಲ್ಲ. ನಮ್ಮನೆ ಪಕ್ಕದ ರೋಡಲ್ಲೇ ಗಣಪತಿ ದೇವಸ್ಥಾನ ಇದೆ, ವಿಶ್ವಪ್ರಿಯ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನ. ಅಲ್ಲಿ 10ನೇ ವರ್ಷದ್ದು ವಾರ್ಷಿಕೋತ್ಸವ ಇತ್ತು. ಸೊ ಹಾಗಾಗಿ ಅಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅದರಲ್ಲೂ ಲೇಡೀಸ್ಗೆಲ್ಲ ರಂಗೋಲಿ ಸ್ಪರ್ಧೆ ಇತ್ತು. ಸೊ ಹಾಗಾಗಿ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಇದರಲ್ಲೊಂದು 20 ಜನ ಪಾರ್ಟಿಸಿಪೇಟ್ ಮಾಡಿದರು. ಅಂದರೆ ಇದೇ ವರ್ಷ ಫಸ್ಟು ಇಲ್ಲಿ ರಂಗೋಲಿ ಕಾಂಪಿಟೇಷನ್ ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಜನಕ್ಕಷ್ಟೇ ಗೊತ್ತಾಗಿದ್ದರಿಂದ ಒಂದು 20 ಜನ ಅಷ್ಟೇ ಪಾರ್ಟಿಸಿಪೇಟ್ ಮಾಡಿದ್ವಿ. ಪಾರ್ಟಿಸಿಪೇಟ್ ಮಾಡೋರು ನಿಮಗೆ ಯಾವ ಬಾಕ್ಸ್ ಇಷ್ಟ ಆಗುತ್ತೋ ಅಲ್ಲಿಗೆ ಹೋಗಿ ಆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ರಂಗೋಲಿ ಹಾಕಿ ಅಂತ ಹೇಳಿದರು. ನಾನು ನಂಬರ್ 19ನ ಸೆಲೆಕ್ಟ್ ಮಾಡ್ಕೊಂಡೆ, ಯಾಕಂದರೆ ಅದು ಫುಲ್ಲು ಕಾರ್ನರ್ ಆಗಿತ್ತು. ಅಂದರೆ ನನಗೆ ನಾನು ತಂದಿರೋ ರಂಗೋಲಿ ಐಟಮ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಆ ಜಾಗನ ಸೆಲೆಕ್ಟ್ ಮಾಡಿಕೊಂಡೆ. ಮಧ್ಯದ ಬಾಕ್ಸಸ್ ಎಲ್ಲ ಏನಾದರೂ ತೊಗೊಂಡ್ರೆ ಓಡಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ, ಲಾಸ್ಟ್ ಆದರೆ ಏನೂ ತೊಂದರೆ ಇರಲ್ಲ ಅಂದ್ಕೊಂಡು ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನನ್ನ ಮಗಳಿಗೆ ಸ್ಕೂಲ್ ಇತ್ತು ಅವತ್ತು, ಅವಳಿಗೂ ಕೂಡ ಬೇಗ ಕರ್ಕೊಂಡು ಬಂದು ಕೂರಿಸ್ಕೊಂಡೆ, ಏನಾದರೂ ಹೆಲ್ಪ್ ಮಾಡಿಕೊಡ್ತಾಳೆ ಅಂತ ಅಂದು. ಬಟ್ ಅವಳು ಏನು ಕೂಡ ಹೆಲ್ಪ್ ಮಾಡಲಿಲ್ಲ, ಕೂತ್ಕೊಂಡು ನೋಡ್ತಾ ಇದ್ಲು. ಹೆಲ್ಪ್ ಅಂದರೆ ಸಣ್ಣ ಪುಟ್ಟ ರಂಗೋಲಿ ಕೊಡೋದು, ಕಲರ್ಸ್ ಕೊಡೋದು ಮಾಡ್ತಾಳೆ ಅಂತ ಅಂದ್ಕೊಂಡು ಕರ್ಕೊಂಬಂದಿದ್ದೆ. ಆಮೇಲೆ ಅನ್ನಿಸ್ತು ಬೇಡ, ಅವಳು ಸುಮ್ಮನೆ ಕೂತ್ಕೊಳ್ಳೋದೇ ಬೆಟರು, ಏನಾದರೂ ಚೆಲ್ಬಿಟ್ರೆ ರಂಗೋಲಿ ಹಾಳಾದರೆ ಮತ್ತೆ ಕಷ್ಟ, ಹೊಸದಾಗಿಂದ ಬಿಡಿಸ್ಬೇಕು ಅಂತ ಅಂದು ನಾನು ಆಲ್ರೆಡಿ ಮನೆಯಿಂದನೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಬಂದಿದ್ದೆ. ಇಲ್ಲೂ ಕೂಡ ಕಲರ್ಸು ಎಲ್ಲ ಕೊಡ್ತೀವಿ ಅಂತ ಹೇಳಿದರು, ಆದರೂ ನಾನು ಮನೆಯಿಂದನೇ ಅಕ್ಕಿಗೆಲ್ಲ ಕಲರ್ ಫಿಲ್ ಮಾಡಿಬಿಟ್ಟು ಇನ್ನು ತರಕಾರಿನೆಲ್ಲ ತುರ್ಕೊಂಡು ಬಂದಿದ್ದೆ. ಎಲ್ಲರಿಗೂ ಹೆಲ್ಪ್ ಮಾಡಲಿಕ್ಕೆ ಒಬ್ಬರಲ್ಲ ಇಬ್ಬಿಬ್ಬರಿದ್ದರು, ನನಗೆ ಮಾತ್ರ ಯಾರೂ ಇರಲಿಲ್ಲ. ಅಂದರೆ ನಾನು ಯಾರನ್ನೂ ಕರ್ಕೊಂಡೋಗಿರಲಿಲ್ಲ. ಸೊ ಹಾಗಾಗಿ ನಾನು ಒಬ್ಬಳೇ ಹಾಕಬೇಕಾಗಿ ಬಂತು. ರಂಗೋಲಿನ ಹಾಕಿ ಮುಗಿಸೋ ಅಷ್ಟರಲ್ಲಿ ಜೀವ ಹೋಗಿ ಜೀವ ಬಂದಂಗಾಗಿತ್ತು. ಅಷ್ಟೊಂದು ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಕಾಂಪಿಟೇಷನ್ ಇತ್ತಲ್ವಾ, ಆದ್ರೂ ಹಾಕಲೇಬೇಕು ಅಂತ ಹೇಳಿ ಖುಷಿಯಿಂದ ಹಾಕ್ತಾಯಿದ್ದೆ. ಅದ್ರ ಜೊತೆಯಲ್ಲಿ ಅಲ್ಲಿ ಬಂದವರೆಲ್ಲ ನನ್ನ ಹತ್ರನೇ ಬರ್ತಾಯಿದ್ರು, ಬಂದು ಅದು ಮಧ್ಯದಲ್ಲಿ ಹಾಕಿರೋದೇನು, ಅಕ್ಕಿಗೆಲ್ಲ ಕಲರ್ ಹಾಕಿದ್ದು ಅದೇನು ಇದೇನು ಅಂತ ಎಲ್ಲ ಕೇಳ್ತಾಯಿದ್ರು. ಅವ್ರಿಗೆ ಆನ್ಸರ್ ಮಾಡಿಕೊಂಡು ನಾನು ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲಿ ಲೇಟ್ ಆಗಿಬಿಡುತ್ತೇನೋ, ಅವ್ರು ಟೈಮಿಂಗ್ಸ್ ಕೊಟ್ಟಿರೋ ಇದರೊಳಗೆ ಹಾಕೋಕ್ಕಾಗಲ್ವೇನೋ ಅಂತ ಅಂದ್ಕೊಳ್ತಾ ಇದ್ದೆ, ಯಾಕಂದರೆ ನಾನು ಒಬ್ಬಳೇ ಇದ್ದಿದ್ದಲ್ವ. ಹಾಗಾಗಿ ಈ ವಿಡಿಯೋನೆಲ್ಲ ಕಮಿಟಿಯಲ್ಲಿ ಒಬ್ಬರಿದ್ದರು, ಅವರೇ ಎಲ್ಲ ಮಾಡ್ತಾಯಿದ್ರು ಪಾಪ. ಹಾಗೆ ನಾನು ಎಲ್ಲರೂ ಹೇಗೆ ಬಿಡಿಸ್ತಾ ಇದ್ದಾರೆ ಅವ್ರದ್ದು ಕೂಡ ತಗೊಂಡು ಬನ್ನಿ ಅಂತ ಎಲ್ಲ ಹೇಳಿ ಕಳಿಸಿದ್ದಕ್ಕೆ ಎಲ್ಲರೂ ರಂಗೋಲಿ ಹೇಗೆ ಬಿಡಿಸ್ತಾ ಇದ್ದಾರೆ ಅನ್ನೋದನ್ನು ಪಾಪ ಅವರು ತಕ್ಕೊಂಡು ಬಂದಿದ್ದಾರೆ. ಅಂದರೆ ಈಗ ನೀವು ವಿಡಿಯೋ ನೋಡ್ತಿರುವಾಗಲೂ ಗೊತ್ತಾಗುತ್ತಲ್ವಾ ಯಾರ ರಂಗೋಲಿ ಚೆನ್ನಾಗಿದೆ, ಯಾರು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಇಲ್ಲ ಅಂತ. ಹಾಗಾಗಿ ಎಲ್ಲರೂ ರಂಗೋಲಿನೂ ಕೂಡ ತಗೊಬನ್ನಿ ಅಂತ ಹೇಳಿದ್ದು. ಎಲ್ಲರೂ ಕೂಡ ತುಂಬ ಕ್ರಿಯೇಟಿವಿಟಿಯಿಂದ ರಂಗೋಲಿನ ಬಿಡಿಸ್ತಾಯಿದ್ರು. ಕಮಿಟಿಯವ್ರು ಕೂಡ ಒಬ್ಬೊಬ್ಬರನ್ನೇ ಮಾತಾಡ್ಸ್ಕೊಳ್ತಾ ಬರ್ತಾಯಿದ್ರು, ಅಂದರೆ ಯಾವ ಥೀಮ್ ಇಟ್ಕೊಂಡು ನೀವು ರಂಗೋಲಿನ ಬಿಡಿಸ್ತಾ ಇದ್ದೀರಾ ಅಂತ. ನನ್ನ ರಂಗೋಲಿ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ನೀವೇ ಕೇಳಿ. ಮೇಡಮ್ ಆ್ಯಕ್ಚುಲಿ ಟೋಟಲ್ 18-20 ರಂಗೋಲಿಯಲ್ಲಿ ನಿಮ್ಮದು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ನೀವು ಕಲರ್ಫುಲ್ ಮಾಡಿದ್ರೆ ಇನ್ನೂ ಕಲರ್ಫುಲ್ ಆಗುತ್ತೆ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಕೇಳಿದ್ರಲ್ವ ಏನು ಹೇಳಿದ್ರು ಅಂತ. ಕೊನೆಯಲ್ಲಿ ನೀವೇ ನೋಡಿ ಹೇಗಿರುತ್ತೆ ನನ್ನ ರಂಗೋಲಿ ಅಂತ. ಈಗೊಂದು ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮೊದಲೇ ನಮ್ಮ ಮೈಂಡಲ್ಲಿ ಬಂದುಬಿಡಬೇಕು. ನಾವು ಸುಮ್ಮನೆ ಹೋಗಿ ಏನೋ ಒಂದು ಹಾಕ್ತೀವಿ ಮಾಡ್ತೀವಿ ಅನ್ನೋದಕ್ಕಿಂತ ಮೊದಲೇ ಪ್ರಿಪ್ರೇಷನ್ ಆಗಿಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಒಂದು ಕ್ರಿಯೇಟಿವಿಟಿಯಾಗಿ ಮಾಡೋಣ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು ಹೋಗಿರಬೇಕು. ಸೊ ನಾನು ಕೂಡ ಅದನ್ನೇ ಮಾಡಿದ್ದು. ನಾವು ಹಾಕಿರ್ತೀವಲ್ಲ ಎಫರ್ಟು, ಆಗ ಮಾತ್ರ ಅದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಅವತ್ತು ಕನ್ನಡ ರಾಜ್ಯೋತ್ಸವ ಇತ್ತು, ಅದಕ್ಕೆ ನಾನು ಸ್ವಲ್ಪ ಥಿಂಕ್ ಮಾಡಿದೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದಾ ಅಂತ ಅಂದು. ಅದಕ್ಕೆ ನಾನು ಅಕ್ಕಿನಲ್ಲಿ
ಕೆಂಪು ಮತ್ತು ಅರಿಶಿನ ಕಲರ್ನ ಮಿಕ್ಸ್ ಮಾಡ್ಕೊಂಡು ಹೋಗಿದ್ದೆ ಕರ್ನಾಟಕ ಮ್ಯಾಪ್ನ ಹಾಕೋಣ ಅಲ್ಲಿ ಅಂತ. ಟೈಮ್ ಬೇರೆ ಆಗ್ತಾಯಿತ್ತು. ಆ ಟೆನ್ಷನಲ್ಲಿ ಫಸ್ಟಿಗೆ ಕರ್ನಾಟಕ ಮ್ಯಾಪ್ನ ಯಾವುದೋ ಒಂದು ಕಲರಲ್ಲಿ ಹಾಕಿಬಿಟ್ಟೆ. ಆಮೇಲೂ ಕೂಡ ಅರಿಶಿನ ಮೇಲೆ ಬರಬೇಕಾಗಿತ್ತು, ಕೆಂಪು ಕೆಳಗಡೆ ಬರಬೇಕಾಗಿತ್ತು. ಆಮೇಲೆ ನಾನೇ ಅಂದ್ಕೊಂಡೆ ತುಂಬ ಟೆನ್ಷನ್ ತೊಗೊಳೋದು ಬೇಡ, ಇನ್ನೇನು ಇಷ್ಟೇ ಮಾಡಿದ್ದೀನಿ ಅಷ್ಟಾಗಲ್ವಾ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಪೂರ್ತಿ ಮುಗಿಸೋಣ ಅಂತ ಅಂದು ಮುಗಿಸ್ತಾ ಇದ್ದೆ. ಅಲ್ಲಿ ಕೆಲವರು ಆಂಟಿರಿದ್ದರು, ಅವರು ಹೆಲ್ಪ್ ಮಾಡಲಾ ಅಂತ ಕೇಳ್ತಾಯಿದ್ರು. ಯಾಕಂದರೆ ಎಲ್ಲರಿಗೂ ಕೂಡ ಒಬ್ಬರು ಇಬ್ಬರು ಹೆಲ್ಪರ್ಸ್ ಇದ್ದಾರೆ, ನನಗಿರಲಿಲ್ಲ, ಟೈಮ್ ಇತ್ತಲ್ವ, ಹಾಗಾಗಿ ಅವರು ಕೂಡ ಕೇಳಿದ್ರು. ಪಾಪ ಒಬ್ಬರು ಬಂದು ಈ ಥರ ಮಾಡಿ ಅಂತ ಔಟ್ಲೈನ್ ಹಾಕಿ ಅಂತ ಅಂದಿದ್ದಕ್ಕೆ ಪಾಪ ಅವರೂ ಹಾಕ್ಕೊಡ್ತಾಯಿದ್ರು. ನನಗೇನಂದರೆ ಮೊದಲೇ ಟೈಮ್ ಆಗಿದೆ, ಈಗ ನಾನೇನೋ ಹೇಳಿ ಅವರೇನೋ ಮಾಡಿದ್ರೆ ರಂಗೋಲಿ ಕೆಟ್ಟೋಗ್ಬಿಡುತ್ತಲ್ಲ ಅಂತ ಅಂದು ಪಾಪ ಅವರು ಚೂರೇ ಕೇಳಿನೇ ಹಾಕ್ತಾಯಿದ್ರು. ಈ ಆಂಟಿ ಯಾರು ಅಂತಲೇ ಗೊತ್ತಿಲ್ಲ, ಪಾಪ ಕೊನೆಯಲ್ಲಿ ಹೆಲ್ಪ್ ಮಾಡಿಬಿಟ್ಟು ಹೋದರು. ಇವರೊಬ್ಬರೇ ಅಂತಲ್ಲ, ಸುಮಾರು ಜನ ಕೇಳಿದ್ರು ಹೆಲ್ಪ್ ಮಾಡಲಾ ಅಂತ ಅಂದು. ನಾನು ಪರವಾಗಿಲ್ಲ ಅಂತ ಹೇಳ್ಕೊಂಡು ಕೊನೆಯಲ್ಲಿ ಆಂಟಿ ಹೆಲ್ಪ್ ತೊಗೊಂಡಿದ್ದಾಯಿತು. ಅಂದರೆ ಅವ್ರಿಗೊಂಥರ ಕ್ಯೂರಿಯಾಸಿಟಿ, ಇದೇನಿದು ಕ್ಯಾರೆಟ್ ಹಾಕಿದ್ದಾಳೆ, ಅಕ್ಕಿ ಇದೆ, ಅಕ್ಕಿಗೆಲ್ಲ ಅದೇನು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಂತ್ಕೊಂಡು ನೋಡೋರಿಗೆ ಹೇಳಿದಾಗ ಮಾತ್ರನೇ ಅದು ಓ ಕ್ಯಾರೆಟು ಅಕ್ಕಿ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರನೇ ಎಲ್ಲರಿಗೂ ಆನ್ಸರ್ ಮಾಡಿ ನನಗೂ ಕೂಡ ಸ್ವಲ್ಪ ಲೇಟ್ ಆಯಿತು. ಇದೇ ಮೊದಲನೇ ವರ್ಷ ಅಲ್ವಾ, ಹಾಗಾಗಿ ಕಮ್ಮಿ ಜನ ಇದ್ದೀವಿ. ನೆಕ್ಸ್ಟ್ ಇಯರು ಸುಮಾರು ಇದಕ್ಕಿಂತ ಒಂದು 3 ಜಾಸ್ತಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಇಟ್ಕೊಂಡಿದ್ರು. ಮಧ್ಯದಲ್ಲಿ ದೀಪ ಇಡಬೇಕಾಗಿತ್ತು. ನಾನು ದೀಪನ ಮರ್ತ್ಬಿಟ್ಟು ಬಂದಿದ್ದೆ ಮನೆಯಿಂದ ಬರುವಾಗ. ಮನೆಯಿಂದ ಹತ್ರನೇ ಇತ್ತು, ತೊಗೊಂಬರ್ಬೋದಾಗಿತ್ತು, ಬಟ್ ಅಷ್ಟೊಂದು ಟೈಮಿಲ್ಲ ಅಂದ್ಕೊಂಡು ದೀಪನ ಇಡಲಿಲ್ಲ. ನನಗೆ ಹೀರೋಗಳಲ್ಲಿ ವಿಷ್ಣುವರ್ಧನ್ ಸರ್ ಅಂದರೆ ತುಂಬ ಇಷ್ಟ. ಅವ್ರ ಹಾಡುಗಳು ಅಷ್ಟೇ ನನಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಸಾಮ್ರಾಟ್ ಮೂವಿದು ನಮ್ಮ ಕಡೆ ಸಾಂಬಾರು ಅಂದರೆ ನಿಮ್ಮ ಕಡೆ ತಿಳಿಯೋದಿಲ್ಲ ಇದೆಲ್ಲ, ಅದು ಸಖತ್ ಇಷ್ಟ. ಅದರಲ್ಲೂ ನಾನಿಲ್ಲಿ ಬರಿತಾ ಇದ್ದೀನಲ್ವಾ, ಈ ಲೈನ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಎಷ್ಟು ಅರ್ಥ ಇದೆ ಅಂತ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಸಾವಿರ ಹೂವ ಎದೆ ಹನಿಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ವಾಯ್ಸೆಲ್ಲ, ಈ ಲೈನ್ಸು. ನೋಡ್ತಾ ಇದ್ದೀರಲ್ವಾ, ನನ್ನ ರಂಗೋಲಿ ಕಂಪ್ಲೀಟಾಗಿ ಈ ಥರ ಬಂದಿದೆ. ರಂಗೋಲಿ ಕಾಂಪಿಟೇಷನ್ ಎಲ್ಲ ಮುಗ್ದಾದ್ಮೇಲೆ ಸಂಜೆ 6:30-7 ಗಂಟೆಯಿಂದ ಬೇರೆ ಕಾರ್ಯಕ್ರಮಗಳೆಲ್ಲ ಇತ್ತು. ಸೊ ಅಲ್ಲಿಗೆ ಹೋಗ್ಬರೋಣ ಅಂತ ಅಂದು ನಾನು ನನ್ನ ಮಕ್ಕಳೆಲ್ಲ ಹೋಗ್ತಾ ಇದ್ವಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಯಾಕಂದರೆ 10ನೇ ವರ್ಷದ ವಾರ್ಷಿಕೋತ್ಸವ ಅಲ್ವಾ, ಅದಕ್ಕೆ ಊಟದ ವ್ಯವಸ್ಥೆನೂ ಕೂಡ ಇತ್ತು ಅಲ್ಲಿ. ಆವತ್ತು ಸಂಜೆ ಪ್ರೋಗ್ರಾಮ್ಗೆ ಕುಮಾರಿ ಹಾರಿಕಾ ಅವ್ರನ್ನ ಕರೆಸಿದ್ರು. ಇವರು ಸನಾತನ ಧರ್ಮ, ನಮ್ಮ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗೆ ಭಾಷಣ ಮಾಡ್ತಾರೆ, ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾರು ಅಂತ. ದೇವರಿಗೆ ಕೈ ಮುಗ್ಕೊಂಡು ಹೋಗೋಣ ಅಂತ ಅಂದು ಹೋದ್ವಿ. ಬಟ್ ದೇವಸ್ಥಾನ ಏನೋ ಓಪನ್ ಇತ್ತು, ಆದರೆ ಗರ್ಭಗುಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಯಾಕಂದರೆ ಆಲ್ರೆಡಿ 7:30 ಆಗಿತ್ತು. ಐ ಥಿಂಕ್ ಏನೋ ಸ್ಪೆಷಲ್ ಪೂಜೆ ಮಾಡ್ತಾಯಿದ್ರು, ಹಾಗಾಗಿ ಗರ್ಭಗುಡಿನ ಕ್ಲೋಸ್ ಮಾಡಿದರು. ಸರಿ ಈ ಕಡೆ ಬಂದು ಪ್ರೋಗ್ರಾಮ್ ಆದರೂ ನೋಡೋಣ ಅಂತ ಹೇಳಿ ಕೂತ್ಕೊಳ್ಳೋಕೆ ಹೋದರೆ ಅಲ್ಲಿ ಸೀಟ್ ಕೂಡ ಇರಲಿಲ್ಲ. ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಹೇಗೆ ಮೊದಲು ಭರತನಾಟ್ಯಮಿಂದ ಸ್ಟಾರ್ಟ್ ಆಗುತ್ತೋ ಹಾಗೆ ಇಲ್ಲೂ ಕೂಡ ಹಾಗೆ ಸ್ಟಾರ್ಟ್ ಆಗಿತ್ತು. ನೋಡಿ, ಈಗ ಭಾಷಣ ಮಾಡ್ತಾ ಇದ್ದಾರಲ್ಲ ಇವರೇ ಹಾರಿಕಾ ಅವರು. ಕೂಡ ತಮ್ಮದೇ ಕೆಲಸದಲ್ಲಿ ವ್ಯಸ್ತರಾಗಿರುವಂಥ ಜನರು, ಅವ್ರಿಗೆ ಮನ್ನಲ್ಲಿ ಕೆಲಸ ಇಲ್ಲ ಅಂತಲ್ಲ. ಒಂದು ಧಾರ್ಮಿಕ ಸಭೆ ಊರಿನಲ್ಲಿ ಆಚರಣೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆ ಕೆಟ್ಟು ಕೆಲಸವೆಲ್ಲವನ್ನ ಪಕ್ಕಕ್ಕಿಟ್ಟು ಬಾಸ್ ಹತ್ರ ನಿಂತು ರಜಾ ಕೇಳಿ ಕೆಲಸಕ್ಕೆ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಮಯ ತಗೊಂಡು ಒಂದು ಕೆಲಸ ಮಾಡಿರ್ತಾರೆ. ಯಾಕೆ ಕೆಲಸ? ನಿಜವಾಗ್ಲೂ ಇವರು ಮಾತಾಡ್ತಾ ಇರೋದನ್ನು ಕೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ಇವ್ರು ತಿಳ್ಕೊಂಡಿರೋದ್ರಲ್ಲಿ ಕಾಲು ಭಾಗ ಕೂಡ ನಾವು ತಿಳ್ಕೊಂಡಿಲ್ಲ. ಯಾಕಂದರೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಸುಮಾರು 1-1.5 ಅವರು ನಿರರ್ಗಳವಾಗಿ ಅವ್ರು ಮಾತಾಡಿದ್ರು. ಅದು ನಮ್ಮ ಹಿಂದೂ ಧರ್ಮದ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಹಾಗೆ ಗ್ರಹಿಸೋದ್ರಲ್ಲಿ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ ಅಂತಾರಲ್ಲ, ಹಾಗೆ
ಈ ಹುಡುಗಿ ಚಿಕ್ಕವರಾದ್ರೂ ತುಂಬ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವ್ರ ಭಾಷಣ ಎಲ್ಲ ಮುಗ್ದಾದ್ಮೇಲೆ ದೇವ್ರ ಪ್ರಸಾದ ಕೊಡ್ತಾಯಿದ್ರು. ಅಲ್ಲಿಗೆ ಹೋಗಿ ತಿನ್ಕೊಂಡು ಬಂದು ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು, ಅದನ್ನು ನೋಡಿದ್ವಿ. ನಾನು ರಂಗೋಲಿ ಕಾಂಪಿಟೇಷನ್ದು ರಿಸಲ್ಟ್ ಅನೌನ್ಸ್ ಯಾವಾಗ ಮಾಡ್ತಾರಪ್ಪ ಅಂತ ಕಾಯ್ಕೊಂಡು ಕೂತಿದ್ದೆ. ಎರಡನೇ ಬಹುಮಾನದ ವಿಜೇತರು ಪ್ರೀತಿ, ಚಪ್ಪಾಳೆ ಬರಲಿ. ಮೊದಲ ಬಹುಮಾನ ರೂಪ. ದಯವಿಟ್ಟು ಈ ಮೂವರು ಸ್ಟೇಜ್ ಹತ್ರ ಬಂದು. ನಂಬರ್ 19. ಈ ತರ ಯಾವುದೇ ತರದ ತೊಂದರೆ ಆಗ್ದಂಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ವಿಜೇತರನ್ನ ಹೆಸರನ್ನ ಕೊಡ್ತಾ ಇದೀವಿ ಅಷ್ಟೇ. ಬಟ್ ವಿಜೇತರನ್ನ ಸೆಲೆಕ್ಟ್ ಮಾಡಿದ್ದು ನಮ್ಮ ಜಡ್ಜಸ್. ಇದಕ್ಕೆ ಶ್ರೀ ಕೃಷ್ಣಮೂರ್ತಿ ಅವರು ದಯವಿಟ್ಟು ಬಹುಮಾನ ವಿತರಣೆ ಮಾಡಬೇಕು. ಮೊದಲನೇ ಬಹುಮಾನ ಜೋರಾದ ಚಪ್ಪಾಳೆ. ಬೇಗೂರು ವಿಶ್ವಪ್ರಿಯ ಲೇಔಟ್ ಸಂಘದ ವತಿಯಿಂದ ಹಾಗೂ ಬಲಮರಿ ಗಣೇಶ ಸೇವಾ ಸಮಿತಿ ವತಿಯಿಂದ ಕೊನೆಗೂ ನನ್ನ ರಂಗೋಲಿಗೆ ಫಸ್ಟ್ ಪ್ಲೇಸ್ ಸಿಕ್ತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಫಸ್ಟ್ ಪ್ಲೇಸ್ ಏನಪ್ಪ ಅಂತಂದರೆ ಕುಕ್ಕರ್ನ ಕೊಟ್ಟಿದ್ದರು 5 ಲೀಟರ್ದು. ಅಲ್ಲೊಂದು ಕನ್ಫ್ಯೂಸ್ ಕೂಡ ಆಗಿತ್ತು, ಯಾಕಂದರೆ ರೂಪ ಅನ್ನೋರು ಇಬ್ಬರಿದ್ದರು. ಸೊ ಹಾಗಾಗಿ ಆ ರೂಪನೂ ಕೂಡ ಬಂದಿದ್ದರು, ನಾನು ಕೂಡ ಹೋಗಿದ್ದೆ. ಅವ್ರು ಯಾವ ರಂಗೋಲಿ ಅಂತಂದರೆ ತುಂಬ ಪುಟ್ಟ ರಂಗೋಲಿ ಬಿಡಿಸಿದ್ರು. ಆಮೇಲೆ ಇಲ್ಲಮ್ಮ ನಿಮಗಲ್ಲ, ಕರ್ನಾಟಕ ಮ್ಯಾಪು ಆಮೇಲೆ ಕ್ಯಾರೆಟ್ ಎಲ್ಲ ಹಾಕಿದ್ರಲ್ಲ ಅವ್ರಿಗೆ ಪ್ರೈಸ್ ಬಂದಿರೋದು ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸಿದ್ರು. ಸೊ ಅದಕ್ಕೆ ಪ್ರೈಸ್ ಅನೌನ್ಸ್ ಮಾಡೋರು ನಂಬರ್ 19 ಅಂತ ಹೇಳಿದ್ದು. ನೋಡಿ, ಒಂದೇ ಹೆಸರಿಟ್ಕೊಂಡ್ರೆ ಎಷ್ಟೊಂದೆಲ್ಲ ಕನ್ಫ್ಯೂಸ್ ಆಗುತ್ತಲ್ವ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮುಗಿದ್ಮೇಲೆ ಲಕ್ಷ್ಮೀ ನಾಗರಾಜ್ ಹಾಗೆ ಇಂದು ನಾಗರಾಜ್ ಅವರ ಮ್ಯೂಸಿಕ್ ಇತ್ತು. ಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಯೇ ಬೆಣ್ಣೆ ಕದಿಲಮ್ಮ ಬೆಣ್ಣೆ ಕದಿಲಮ್ಮ ಬೆಣ್ಣೆ ಕದಿಲಮ್ಮ ಬೆಣ್ಣೆ ನಾನು ಇವ್ರ ಹಾಡುಗಳನ್ನ ಮೊದಲನೇ ಸಲ ಲೈವಾಗಿ ಕೇಳ್ತಾ ಇರೋದು. ನಿಜವಾಗ್ಲೂ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಅದಲ್ಲದೆ ಗಣಪತಿ ದೇವಸ್ಥಾನದ ಕಮಿಟಿಯವರು ಕೆಲವೊಂದು ಹಾಡುಗಳನ್ನ ಚೀಟಿನಲ್ಲಿ ಬರ್ಕೊಡ್ತಾಯಿದ್ರು. ಅವ್ರು ಅದನ್ನು ಕೂಡ ಸ್ವಲ್ಪನೂ ಬೇಜಾರಿಲ್ಲದೇ ತುಂಬ ಚೆನ್ನಾಗಿ ಹಾಡಿದ್ರು. ಅಂದರೆ ಎಂತೆಂಥ ಒಳ್ಳೆ ಹಾಡುಗಳನ್ನು ಹಾಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಅವರು ಕೂಡ ತುಂಬಾ ಖುಷಿಯಾದರು. ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾಂಗ ಮಾಡಿ ಭೈರವನ ರೂಪ ತಾಯಿಗೆ ಕೆಂಡ ಸತ್ಯವೇ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆಗಮ ಕೊಡುತ್ತೆಯಲ್ಲಿ ಸೇಗೆ ನಿನ್ನ ವಾಸನೆ ಹರಡಿರಲಿ ಹೀಗೆಯೇ. ಚಲನಚಿತ್ರ ಗೀತೆಗಳು, ಎಲ್ಲ ಕಾಲದಲ್ಲಿ ಬಂದಂತಹ ಚಿತ್ರಗೀತೆಗಳು, ದೇವರನಾಮ ಹಾಡಿದ್ವಿ. ಇಷ್ಟು ಒಳ್ಳೆ ಅಭಿರುಚಿ ಇರುವಂತಹ ಪ್ರೇಕ್ಷಕರು ಸಿಕ್ಬಿಟ್ರೆ ಅದಕ್ಕಿಂತ ಪರಮಾನಂದ ಬೇರೆ ಏನೂ ಇಲ್ಲ. ಇಲ್ಲಿರುವ ಪ್ರತಿಯೊಬ್ಬರಿಗೂ ನಮ್ಮ ಮನದಾಳದ ತುಂಬ ಹೃದಯದ ನಮ್ಮ ಇಡೀ ತಂಡದ ಪರವಾಗಿ ಧನ್ಯವಾದಗಳು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನೋಡ್ತಾ ಇದ್ದೀರಲ್ವ, ಇದೆ ನಮ್ಮ ವಿಶ್ವಪ್ರಿಯ ಲೇಔಟ್ನ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನ. ದೇವ್ರಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು.
ನಾನು ಮುಂಚೆನೇ ಹೇಳಿದಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದರು. ನನ್ನ ಮಗನೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಡ್ರಾಯಿಂಗ್ ಕಾಂಪಿಟೇಷನ್ಗಂತೂ ತುಂಬಾ ಕಾಂಪಿಟೇಷನ್ ಇತ್ತು. ಸುಮಾರು ಒಂದು 100 ಜನದ ಮೇಲೇನೋ ಪಾರ್ಟಿಸಿಪೇಟ್ ಮಾಡಿದರು ಅಂತ ಅನಿಸುತ್ತೆ. ನನ್ನ ಮಗನಿಗೂ ಕೂಡ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ 2nd ಪ್ಲೇಸ್ ಬಂದಿತ್ತು. ಅವನಿಗೂ ಕೂಡ ನೈಟೇ ಕೊಡ್ತಾರೆ ಅಂತ ಅಂದ್ಕೊಂಡೆ, ಬಟ್ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ. ಆಗ ಅವನಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಒಟ್ಟಿನಲ್ಲಿ ಈ ವರ್ಷದ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ವಾರ್ಷಿಕೋತ್ಸವದಲ್ಲಿ ನನ್ನ ಮಗ ಹಾಗೆ ನಾನು ಇಬ್ಬರೂ ಕೂಡ ಪ್ರೈಸ್ ತೊಗೊಂಡ್ವಿ. ನನ್ನ ಮಗಳಿಗೆ ಕೋಪ ಬಂದಿತ್ತು, ನಿಮ್ಮಿಬ್ಬರಿಗೆ ಮಾತ್ರ ಪ್ರೈಸ್ ಬಂದಿದೆ, ನನಗೇನೂ ಬಂದಿಲ್ಲ ಅಂತ ಅಂದು. ಮನೆಗೆ ಬಂದು ಅವ್ರ ಅಣ್ಣಂಗೆ ಬಂದಿರೋ ಪ್ರೈಸ್ನೇ ಅವಳಿಗೂ ಕೊಟ್ಬಿಟ್ಟು ಅವಳದು ಫೋಟೋ ತೆಗೆದ್ವಿ. ಈ ವ್ಲಾಗು ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.